ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಯಾವುದು ಪಡ್ಕೊಂಡಿಲ್ಲ, ಅಷ್ಟಕ್ಕೆ ಹೋಗಿಲ್ಲ. ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರಾ? ಹೌದಾದರೆ ಏನು? ಸರ್ಕಾರಿ ಮಾಸಿಕ ವೇತನದ ಆಧಾರ, ಮಾಸಿಕ ವೇತನದ ಆಧಾರದ ಮೇಲೆ ಖಾಸಗಿ ಉದ್ಯೋಗ, ಸ್ವಂತ ಉದ್ಯೋಗ ಏನಂತ ನೀನೇ ಕೊಟ್ಕೊಡ್ತೀನಿ. ಭಾರತ ಸರ್ಕಾರದ ಮಂತ್ರಿ ಆಗಿದ್ದೀನಿ, ಏನು ಮಾಡಿದ್ದೀನಿ? ಬೈಬೇಕಾಯ್ತದಲ್ಲ ಇಷ್ಟು ಹೇಳಿದಾಗ ಒಂಥರ ಚಮಟ ಆಯ್ತು ಗಲೀಜು. ಚರ್ಚೆಗಳಾದಾಗ ಕರ್ನಾಟಕ ರಾಜ್ಯನೇ ಅತಿ ಹೆಚ್ಚು ಇವತ್ತು ಪರೀಕ್ಷೆಗಳು ಮಾಡ್ತಾ ಇರತಕ್ಕಂಥದ್ದು, ತಪಾಸಣೆ ಮಾಡ್ತಾ ಇರೋಂಥದ್ದು ಮತ್ತು ಇಲ್ಲಿಯ ಒಂದು ಯಾರು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡ್ತಾರೋ ಅತಿ ಹೆಚ್ಚು ಮಾಡ್ತಾ ಇರೋದು ಕರ್ನಾಟಕನೇ. ಸೊ ಕರ್ನಾಟಕ ಮಾದರಿಯಲ್ಲಿ ಬೇರೆ ರಾಜ್ಯಗಳು ಕೂಡ ಮಾಡಬೇಕು ಅಂತ ಕೇಂದ್ರ ಡ್ರಗ್ ಕಂಟ್ರೋಲ್ ಅಥಾರಿಟಿಯವರು ಬೇರೆ ಜಿಲ್ಲೆಯ ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲಿ ನೆಟ್ವರ್ಕ್ ಆಗುವುದು ನಾನು ಹೇಳಿರುವಂಥದ್ದು, ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಪರ್ಕ ಇರಬೇಕು. ಒಂದು ಕೇಂದ್ರದ ವೆಬ್ಸೈಟಲ್ಲಿ ಮಾಡಿ ಎಲ್ಲೇ ಏನೇ ಒಂದು ಈ ಥರ ಒಂದು ಘಟನೆಗಳಾದಾಗ ಅಂದರೆ ಇಷ್ಟು ಅದಕ್ಕೆ ಕೆಲವು ಸಂದರ್ಭದಲ್ಲಿ ಡ್ರಗ್ ಫೇಲ್ ಆಗಿರ್ತದೆ, ಏನೋ ಯಾರು ಸಾವ ಪ್ರಯೋಗಿಲ್ಲ, ಅದು ಡ್ರಗ್ ಫೇಲಿಯರ್ ಆಗಿರ್ತದೆ, ಅದು ನಮ್ಮ ಮಾಹಿತಿಗೆ ಬರೋದಿಲ್ಲ. ಅದಕ್ಕೆ ಸೆಂಟ್ರಲ್ ವೆಬ್ಸೈಟಲ್ಲಿ ಮಾಡಿ ಅಂತ ಹೇಳಿದ್ಮೇಲೆ ಅವರಿಗೆ ಸೆಂಟ್ರಲ್ ವೆಬ್ಸೈಟನ್ನು ಹಾಕ್ತಾ ಇದ್ದಾರೆ. ಇನ್ನೂ ಅದು ಸರಿಯಾದ ರೀತಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ರೀತಿಯಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.